ಕರುನಾಡಲ್ಲಿ ಮತ್ತೆ ಬಾಣಂತಿಯ ಸಾವಾಗಿದೆ. ಬೆಳಗಾವಿ ಬಿಮ್ಸ್ ಬಾಣಂತಿ ಉಸಿರು ಚೆಲ್ಲಿದ್ದಾರೆ. ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶ ಸ್ಫೋಟಗೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಳಿ ಬದುಕಬೇಕಾದ ಬಾಣಂತಿ ಹೆಣವಾಗಿ ಮಲಗಿದ್ದಾಳೆ. ತೊಟ್ಟಿಲು ತೂಗೋ ಕನಸು ಕಂಡಿದ್ದವಳ ಉಸಿರೇ ನಿಂತು ಹೋಗಿದೆ. ಅಮ್ಮನಿಲ್ಲದೆ ಕೂಸು ಅನಾಥವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು. ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶದ ಕಿಚ್ಚು. ಕರುನಾಡಲ್ಲಿ ಬಾಣಂತಿಯರ ಸಾವು ಮುಂದುವರಿದಿದೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಅಂಜಲಿ ಮೃತ ಹೊಂದಿದ್ದಾರೆ. ಪ್ರಿಯ ವೀಕ್ಷಕರೇ, ಕರುನಾಡಲ್ಲಿ ಕಳೆದ ವರ್ಷ ಬಾಣಂತಿಯರ ಸರಣಿ ಸಾವಾಗಿತ್ತು. ಕೆಲ ದಿನಗಳಿಂದ ಈ ಸರಣಿ ಸಾವಿಗೆ ಬ್ರೇಕ್ ಬಿದ್ದಿತ್ತು. ದುರಂತ ಅಂದ್ರೆ ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಬೆಳಗಾವಿಯ ನಿಲಜಿ ಗ್ರಾಮದ ನಿವಾಸಿ ಅಂಜಲಿ ಪಾಟೀಲ್ ಕೊನೆಯುಸಿರೆಳೆದಿದ್ದಾರೆ. ತಿಂಗಳ ತುಂಬು ಗರ್ಭಿಣಿ ಅಂಜಲಿ ಪಾಟೀಲ್ಗೆ ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಆಗಿತ್ತು. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದ ಅಂಜಲಿ ಪಾಟೀಲ್ ಇಂದು ಬೆಳಗ್ಗೆ 4 ಗಂಟೆಗೆ ಏಕಾಏಕಿ ಕೊನೆಯುಸಿರೆಳೆದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗಳ ಸಾವಾಗಿದೆ ಅಂತ ಕುಟುಂಬಸ್ಥರು ಆಸ್ಪತ್ರೆ ಎದುರೇ ಧರಣಿ ಕುಳಿತರು. ತೀರ್ಕೊಂಡಾದ ಬಳಿಕ ನಮಗೆ ಎಲ್ಲರಿಗೂ ಕರೆಸಿ ಕೇಳೋದು ಇಲ್ಲ. ಇವ್ರು ಡೈರೆಕ್ಟ್ ಅಲ್ಲಿ ವೈಟ್ ಪೇಪರ್ ಸಹಿ ಮಾಡ್ತಾರೋ, ಅಲ್ಲಿಂದ ಡೆಡ್ ಬಾಡಿ ಅಕ್ಷಾಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಡೈರೆಕ್ಟ್ ತೊಗೊಂಬಂದಾರೆ ಸರ್. ನಮ್ದು ಕೇಳಿದೆ ನಮ್ಗೆ ಆ ಥರದ್ದು ಏನೂ ಇಂಟಿಮೇಷನ್ ಇಲ್ಲ ಸರ್. ಇದು ಅಕ್ಷಾಡಿದಾಗ ನಮ್ಗೆ ಅನ್ಯಾಯ ಆಗೈತ್ರಿ ಸರ್. ಏನಾಗ್ತದೆ, ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಮ್ಮಲ್ಲಿ ಹೈ ರಿಸ್ಕ್ ಕೇಸ್ ಬರುವಾಗ ಕೆಲವು ಸಲ ಈಗ ಅಮ್ನಿಯೋಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಯಾರ ಕೈಯಲ್ಲೂ ಇರುವುದಿಲ್ಲ. ಡಾಕ್ಟರು ಎಷ್ಟು ಪ್ರಯತ್ನ ಮಾಡಿದ್ರು ಏನಾಗ್ತದೆ, ಕೆಲವು ಸಲ ಬಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕೆಲವು ಸಲ ಇದು ಕರುನಾಡಲ್ಲಿ ಮತ್ತೆ ಬಾಣಂತಿಯ ಸಾವಾಗಿದೆ. ಬೆಳಗಾವಿ ಬಿಮ್ಸ್ ಬಾಣಂತಿ ಉಸಿರು ಚೆಲ್ಲಿದ್ದಾರೆ. ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶ ಸ್ಫೋಟಗೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಳಿ ಬದುಕಬೇಕಾದ ಬಾಣಂತಿ ಹೆಣವಾಗಿ ಮಲಗಿದ್ದಾಳೆ. ತೊಟ್ಟಿಲು ತೂಗೋ ಕನಸು ಕಂಡಿದ್ದವಳ ಉಸಿರೇ ನಿಂತು ಹೋಗಿದೆ. ಅಮ್ಮನಿಲ್ಲದೆ ಕೂಸು ಅನಾಥವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು. ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶದ ಕಿಚ್ಚು. ಕರುನಾಡಲ್ಲಿ ಬಾಣಂತಿಯರ ಸಾವು ಮುಂದುವರಿದಿದೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಅಂಜಲಿ ಮೃತ ಹೊಂದಿದ್ದಾರೆ. ಪ್ರಿಯ ವೀಕ್ಷಕರೇ, ಕರುನಾಡಲ್ಲಿ ಕಳೆದ ವರ್ಷ ಬಾಣಂತಿಯರ ಸರಣಿ ಸಾವಾಗಿತ್ತು. ಕೆಲ ದಿನಗಳಿಂದ ಈ ಸರಣಿ ಸಾವಿಗೆ ಬ್ರೇಕ್ ಬಿದ್ದಿತ್ತು. ದುರಂತ ಅಂದ್ರೆ ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಬೆಳಗಾವಿಯ ನಿಲಜಿ ಗ್ರಾಮದ ನಿವಾಸಿ ಅಂಜಲಿ ಪಾಟೀಲ್ ಕೊನೆಯುಸಿರೆಳೆದಿದ್ದಾರೆ. ತಿಂಗಳ ತುಂಬು ಗರ್ಭಿಣಿ ಅಂಜಲಿ ಪಾಟೀಲ್ಗೆ ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಆಗಿತ್ತು. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದ ಅಂಜಲಿ ಪಾಟೀಲ್ ಇಂದು ಬೆಳಗ್ಗೆ 4 ಗಂಟೆಗೆ ಏಕಾಏಕಿ ಕೊನೆಯುಸಿರೆಳೆದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗಳ ಸಾವಾಗಿದೆ ಅಂತ ಕುಟುಂಬಸ್ಥರು ಆಸ್ಪತ್ರೆ ಎದುರೇ ಧರಣಿ ಕುಳಿತರು. ತೀರ್ಕೊಂಡಾದ ಬಳಿಕ ನಮಗೆ ಎಲ್ಲರಿಗೂ ಕರೆಸಿ ಕೇಳೋದು ಇಲ್ಲ. ಇವ್ರು ಡೈರೆಕ್ಟ್ ಅಲ್ಲಿ ವೈಟ್ ಪೇಪರ್ ಸಹಿ ಮಾಡ್ತಾರೋ, ಅಲ್ಲಿಂದ ಡೆಡ್ ಬಾಡಿ ಅಕ್ಷಾಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಡೈರೆಕ್ಟ್ ತೊಗೊಂಬಂದಾರೆ ಸರ್. ನಮ್ದು ಕೇಳಿದೆ ನಮ್ಗೆ ಆ ಥರದ್ದು ಏನೂ ಇಂಟಿಮೇಷನ್ ಇಲ್ಲ ಸರ್. ಇದು ಅಕ್ಷಾಡಿದಾಗ ನಮ್ಗೆ ಅನ್ಯಾಯ ಆಗೈತ್ರಿ ಸರ್. ಏನಾಗ್ತದೆ, ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಮ್ಮಲ್ಲಿ ಹೈ ರಿಸ್ಕ್ ಕೇಸ್ ಬರುವಾಗ ಕೆಲವು ಸಲ ಈಗ ಅಮ್ನಿಯೋಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಯಾರ ಕೈಯಲ್ಲೂ ಇರುವುದಿಲ್ಲ. ಡಾಕ್ಟರು ಎಷ್ಟು ಪ್ರಯತ್ನ ಮಾಡಿದ್ರು ಏನಾಗ್ತದೆ, ಕೆಲವು ಸಲ ಬಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕೆಲವು ಸಲ ಇದು ಕರುನಾಡಲ್ಲಿ ಮತ್ತೆ ಬಾಣಂತಿಯ ಸಾವಾಗಿದೆ. ಬೆಳಗಾವಿ ಬಿಮ್ಸ್ ಬಾಣಂತಿ ಉಸಿರು ಚೆಲ್ಲಿದ್ದಾರೆ. ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶ ಸ್ಫೋಟಗೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಳಿ ಬದುಕಬೇಕಾದ ಬಾಣಂತಿ ಹೆಣವಾಗಿ ಮಲಗಿದ್ದಾಳೆ. ತೊಟ್ಟಿಲು ತೂಗೋ ಕನಸು ಕಂಡಿದ್ದವಳ ಉಸಿರೇ ನಿಂತು ಹೋಗಿದೆ. ಅಮ್ಮನಿಲ್ಲದೆ ಕೂಸು ಅನಾಥವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು.
ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶದ ಕಿಚ್ಚು. ಕರುನಾಡಲ್ಲಿ ಬಾಣಂತಿಯರ ಸಾವು ಮುಂದುವರಿದಿದೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಅಂಜಲಿ ಮೃತ ಹೊಂದಿದ್ದಾರೆ. ಪ್ರಿಯ ವೀಕ್ಷಕರೇ, ಕರುನಾಡಲ್ಲಿ ಕಳೆದ ವರ್ಷ ಬಾಣಂತಿಯರ ಸರಣಿ ಸಾವಾಗಿತ್ತು. ಕೆಲ ದಿನಗಳಿಂದ ಈ ಸರಣಿ ಸಾವಿಗೆ ಬ್ರೇಕ್ ಬಿದ್ದಿತ್ತು. ದುರಂತ ಅಂದ್ರೆ ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಬೆಳಗಾವಿಯ ನಿಲಜಿ ಗ್ರಾಮದ ನಿವಾಸಿ ಅಂಜಲಿ ಪಾಟೀಲ್ ಕೊನೆಯುಸಿರೆಳೆದಿದ್ದಾರೆ. ತಿಂಗಳ ತುಂಬು ಗರ್ಭಿಣಿ ಅಂಜಲಿ ಪಾಟೀಲ್ಗೆ ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಆಗಿತ್ತು. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದ ಅಂಜಲಿ ಪಾಟೀಲ್ ಇಂದು ಬೆಳಗ್ಗೆ 4 ಗಂಟೆಗೆ ಏಕಾಏಕಿ ಕೊನೆಯುಸಿರೆಳೆದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗಳ ಸಾವಾಗಿದೆ ಅಂತ ಕುಟುಂಬಸ್ಥರು ಆಸ್ಪತ್ರೆ ಎದುರೇ ಧರಣಿ ಕುಳಿತರು. ತೀರ್ಕೊಂಡಾದ ಬಳಿಕ ನಮಗೆ ಎಲ್ಲರಿಗೂ ಕರೆಸಿ ಕೇಳೋದು ಇಲ್ಲ. ಇವ್ರು ಡೈರೆಕ್ಟ್ ಅಲ್ಲಿ ವೈಟ್ ಪೇಪರ್ ಸಹಿ ಮಾಡ್ತಾರು. ಅಲ್ಲಿಂದ ಡೆಡ್ ಬಾಡಿ ಅಕ್ಷಾಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಬಂದು ಡೈರೆಕ್ಟ್ ತೊಗೊಂಬಂದಾರೆ ಸರ್. ನಮ್ದು ಹೇಳ್ದೆ ಕೇಳಿದೆ, ನಮ್ಗೆ ಆ ಥರದ್ದು ಏನೂ ಇಂಟಿಮೇಷನ್ ಇಲ್ಲ ಸರ್. ಇದು ಅಕ್ಷಾಡಿದಾಗ ನಮ್ಗೆ ಅನ್ಯಾಯ ಆಗೈತ್ರಿ ಸರ್. ಏನಾಗ್ತದೆ, ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಮ್ಮಲ್ಲಿ ಹೈ ರಿಸ್ಕ್ ಕೇಸ್ ಬರುವಾಗ ಕೆಲವು ಸಲ ಈಗ ಅಮ್ನಿಯೋಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಯಾರ ಕೈಯಲ್ಲೂ ಇರುವುದಿಲ್ಲ. ಡಾಕ್ಟರು ಎಷ್ಟು ಪ್ರಯತ್ನ ಮಾಡಿದ್ರು ಏನಾಗ್ತದೆ, ಕೆಲವು ಸಲ ಬಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕೆಲವು ಸಲ ಇದು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ ಎಲ್ ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.